ಎಲ್ಲರಿಗೆ ನಮಸ್ಕಾರಗಳು. ನಾನು ಅಂಕುಶಿ ದುರ್ಗಿ ಎಂದು ಬೆಲ್ಗಾಂನಿಂದ ಬಂದಿದ್ದೇನೆ. ನಮ್ಮ ಧಾರವಾಡ ಜೋಶಿ ಟ್ಯುಟೋರಿಯಲ್ಸ್ ಅವರಲ್ಲಿ ಸಾಮಾನ್ಯವಾಗಿ ನಾನು ಹೋದ 15ರಿಂದ 20 ವರ್ಷದವರೆಗೆ ಇವ್ರ ಜೊತೆಗಿದ್ದೇನೆ. ವರ್ಷೆಲ್ಲ ಇವರು ರೆಗ್ಯುಲರ್ದಲ್ಲಿ ಕ್ಲಾಸಸ್ ಮಾಡ್ತಾ ಇರ್ತಾರೆ. ಜೊತೆಗೆ ವಿಶೇಷವಾಗಿ ಅಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಅನುಭವ ಪ್ರಕಾರ ಸಮರ್ ವೆಕೇಷನ್ ಎಕ್ಸ್ಟ್ರಾರ್ಡಿನರಿ ಇವರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಕ್ಕಳು ಸಮರ್ ವೆಕೇಷನ್ದಲ್ಲಿ ಸ್ಟಡಿ ಮಾಡೋ ಬಹಳ ಅವಶ್ಯಕವಾಗಿದೆ. ಯಾಕಂದರೆ ಸಮರ್ ವೆಕೇಷನ್ ಇದು ಒಂಥರ ಮಿರರ್ ಇದ್ದಂಗಿರ್ತದೆ ವರ್ಷದ ಸಿಲೆಬಸ್ಸಕ್ಕೆ. ಅದಕ್ಕಾಗಿ ಸಮರ್ ವೆಕೇಷನನ್ನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಅಂದರೆ ಮುಂದೆ ಜೂನ್ನಿಂದ ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೆ ಮಕ್ಕಳಿಗೆ ವರ್ಷ ಎಲ್ಲ ಸ್ಟಡಿ ಮಾಡಲಿಕ್ಕೆ ಇದು ಒಂದು ವಿಶೇಷ ದಾರಿದೀಪ ಆಗ್ತದೆ. ಆ ವಿಶೇಷ ಕೆಲಸ ಮಕ್ಕಳ ಇಂಪ್ರೂವ್ಮೆಂಟ್ಗಾಗಿ, ಓವರಾಲ್ ಸ್ಟಡಿ ಇಂಪ್ರೂವ್ಮೆಂಟ್ಗಾಗಿ ನಮ್ಮ ಧಾರವಾಡ ಜೋಶಿ ಟ್ಯುಟೋರಿಯಲ್ಸ್ ಅವರು ಮಾಳಮಡ್ಡಿಯವರು ಇದನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನೇಕ ವರ್ಷಗಳಿಂದ. ನಾನು ಸ್ವತಃ ಪ್ರತಿ ವರ್ಷ ಇಲ್ಲಿ ಬಂದು ಕೆಲವೊಂದು ಲೆಕ್ಚರ್ಸ್ ನಾನು ಕೊಡ್ತಾ ಇರ್ತೇನೆ. ಮಕ್ಕಳ ಇದು ಇಂಪ್ರೂವ್ಮೆಂಟ್ಸ್ ಭಾಳ ಚೆನ್ನಾಗಿ ಮಾಡಿಕೊಳ್ತಿದ್ದಾರೆ. ನನ್ನ ಸ್ವಂತ ಅನುಭವ ಇದೆ. ನಾನು ಸುಮಾರು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳನ್ನು ನಾನು ಅಡ್ಡಾಡ್ತಾ ಇದ್ದೇನೆ. ಭಾಳಷ್ಟು ಕಡೆ ನಾನು ಲೆಕ್ಚರ್ ನಡೀತಾ ಇದ್ದಾವೆ. ನಾನು ಸ್ವತಃ ಸುಮಾರು ಒಂದು 25ರಿಂದ 30 ವರ್ಷ ಲೆಕ್ಚರಿಂಗ್ ಮಾಡಿದ್ದೇನೆ. ರೈಟಿಂಗ್ ಆ್ಯಂಡ್ ನಾನು ಅನೇಕ ಬುಕ್ಸ್ಗಳನ್ನು ಬರೆದು ಪಬ್ಲಿಷಿಂಗ್ ಮಾಡ್ತಾ ಇದ್ದೇನೆ 3 ಸ್ಟೇಟ್ಗಳಲ್ಲಿ. ನಾನು ಸಾಮಾನ್ಯವಾಗಿ ಎಲ್ಲ ಸ್ಕೂಲ್, ಕಾಲೇಜಸ್ಸು, ಭಾಳಷ್ಟು ಟ್ಯೂಷನ್ಸ್ ಎಲ್ಲ ಅಡ್ಡಾಡ್ತಾ ಇದ್ದೇನೆ. ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಜೋಶಿ ಟ್ಯುಟೋರಿಯಲ್ಸ್ ಧಾರವಾಡದವರು ಭಾಳ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಪೇರೆಂಟ್ಸ ಮತ್ತು ನಮ್ಮ ಸ್ಟೂಡೆಂಟ್ಸ್ದಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಇದೆ, ತಾವು ವರ್ಷೆಲ್ಲ ಚೆನ್ನಾಗಿ ಮಕ್ಕಳನ್ನ ಓದಿಸ್ಬೇಕು. ಮಕ್ಕಳು ಬಂದು ಸ್ಟಡಿ ಚೆನ್ನಾಗಿ ಮಾಡಲಿ, ತಮ್ಮ ವಿಶೇಷವಾದ ಒಂದು ಜೀವನವನ್ನು ಕಟ್ಕೊಳ್ಳಿ. ಈ ವಿಶೇಷವಾದ ಸಮರ್ ವೆಕೇಷನ್ ಮತ್ತು ನಮ್ಮ ರೆಗ್ಯುಲರ್ದಲ್ಲಿ ಸ್ಟಡಿ ಮಾಡಿಕೊಂಡು ಒಳ್ಳೆ ಜೀವನವನ್ನು ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ ಇದೊಂದು ವಿಶೇಷ ದಾರಿದೀಪ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾವು ಇಲ್ಲಿ ಬಂದು ನಮ್ಮ ಜೋಶಿ ಟ್ಯುಟೋರಿಯಲ್ಸ್ ಅದಕ್ಕೆ ಬಂದು ಒಳ್ಳೆ ಚೆನ್ನಾಗಿ ಸಮರ್ ವೆಕೇಷನ್ ಮಾಡ್ಕೊಳ್ಳಿ, ರೆಗ್ಯುಲರ್ದಲ್ಲಿ ಸ್ಟಡಿ ಮಾಡ್ಕೊಳ್ಳಿ. ನಾನು ಲೈಫ್ ಎಲ್ಲ ಸ್ಟಡಿ ಮಾಡ್ತಾ ಇದ್ದೇನೆ. ನಿಯರ್ಲಿ 60ಕ್ಕೆ ಬಂದೆ. ಇವಾಗಲೂ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಇವಾಗ ಒಂದು PhD ಮುಗಿತಾ ಇದೆ. ಇನ್ನೊಂದಕ್ಕಾಗಿ ಹೋಗ್ತಾ ಇದ್ದೇನೆ. ನನ್ನ ಮಕ್ಕಳು ಕೂಡ ಇಬ್ಬಿಬ್ಬರು ಮಕ್ಕಳು ಜಸ್ಟ್ ಒಂದು 2-3 ತಿಂಗಳಲ್ಲಿ PhD ಮುಗಿಸಿ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಸ್ಟಡಿ ಇಂಪಾರ್ಟೆನ್ಸ್ ಏನಿದೆ ಅದು ನಾನು ಸ್ವಂತಕ್ಕೆ ಗೊತ್ತಿದೆ. ಸೊ ಅದಕ್ಕೆ ನಾನು ಓವರಾಲ್ ಸ್ಟಡಿ ಇಂಪ್ರೂವ್ಮೆಂಟ್ಗಾಗಿ ಇಲ್ಲಿ ಎಲ್ಲ ಕಡೆ ಲೆಕ್ಚರ್ ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಗಣಿತವನ್ನು ಸೂಪರ್ ಫಾಸ್ಟ್ ಮಾಡಲಿಕ್ಕೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಅಂದರೆ ವೇದಿಕ್ ಮ್ಯಾಥ್ಸನ್ನು ಸ್ಕೂಲಿಂಗ್ ಮ್ಯಾಥ್ಸಕ್ಕೆ ಹೇಗೆ ಸೂಪರ್ ಹೆಲ್ಪ್ಫುಲ್ ಆಗ್ತದೆ ಅನ್ನೋದು ಕೊಡ್ತಾ ಇದ್ದೇನೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಕೊಡ್ತಾ ಇದ್ದೇನೆ, ಗ್ರಾಮರ್ಗಾಗಿ ಮಾಹಿತಿ ಕೊಡ್ತಾ ಇದ್ದೇನೆ ಮತ್ತು ಓವರಾಲ್ ಇಂಪ್ರೂವ್ಮೆಂಟ್ಗಾಗಿ ಕೊಡ್ತಾ ಇದ್ದೇನೆ. ಈ ನನ್ನ ಲೆಕ್ಚರ್ ಕೂಡ ನಮ್ಮ ಜೋಶಿ ಅವರು ಯಾವಾಗಲೂ ತೋತಾ ಇರ್ತಾರೆ. ಮಕ್ಕಳಲ್ಲಿ ಸೂಪರ್ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಸರ್ ಅವರು ನನಗೆ ಯಾವಾಗಲೂ ಹೇಳ್ತಾರೆ, ಸರ್ ಎಲ್ಲ ಲೆಕ್ಕದಿಂದ ನಮ್ಮ ಮಕ್ಕಳಿಗೆ ಸಪೋರ್ಟ್ ಆಗ್ತಾ ಇದೆ. ನನ್ನಾಗೆ ಬೇರೆ ಹಿರಿಯರು ಎಲ್ಲ ಬಂದು ಇಲ್ಲಿ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಒಂದು ವಿಶೇಷ ಒಂದು ಓವರಾಲ್ ಇಂಪ್ರೂವ್ಮೆಂಟ್ಗಾಗಿ ನಮ್ಮ ಜೋಶಿ ಟ್ಯುಟೋರಿಯಲ್ಸ್ದವರು, ಧಾರವಾಡದವರು ಇದನ್ನು ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳ ಮತ್ತು ಪೇರೆಂಟ್ಸ್ಗೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗ್ತದೆ ಅಂತ ಹೇಳಿ ನನಗೆ 100ಕ್ಕೆ 100ರಷ್ಟು ಇದ್ರ ಮೇಲೆ ನಂಬಿಕೆ ಅದ. ದಯವಿಟ್ಟು ಎಲ್ಲರೂ ಇದನ್ನು ಕಂಟಿನ್ಯೂ ಮಾಡಿ. ಎಲ್ಲ ಲೆಕ್ಕದಿಂದ ಎಲ್ಲರೂ ನಾವು ಸೇರಿಕೊಂಡು ಈ ನಮ್ಮ ಮುಂದಿನ ಫ್ಯೂಚರ್ ಮಕ್ಕಳಿಗಾಗಿ ಎಲ್ಲರೂ ದುಡಿಯೋಣ, ಎಲ್ಲರೂ ಕೂಡ್ಕೊಂಡು ಕೈ ಜೋಡಿಸಿ ಈ ಮಕ್ಕಳ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳ್ತಾ ನಾನು ಇಲ್ಲಿ ನಿಲ್ತಾ ಇದ್ದೇನೆ. ನಮ್ಮ ಜೋಶಿ ಅವರು ನನಗೆ ಸಮಯ ಕೊಟ್ಟದಕ್ಕಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.